ನಮಸ್ಕಾರ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೂ ನನ್ನ ವಿಡಿಯೋನ ವೀಕ್ಷಣೆ ಮಾಡೋಂಥವರಿಗೂ. ಕಳೆದ ಮೂರು ವಿಡಿಯೋಗಳಲ್ಲಿ NH73ರ ರಸ್ತೆ ಕೆಲಸಗಳನ್ನು ನೋಡ್ತಾ ಇದ್ರಿ. ಈಗ ನೀವು ಇಲ್ಲಿ ನೋಡ್ಬೋದು NH73ರಲ್ಲಿ ಪುಂಜಲ್ಕಟ್ಟೆಯಿಂದ ಚಾರ್ಮುಡಿಯವರೆಗೆ ಏನು ಕೆಲಸ ಆಗ್ತಿದೆ ಅದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಕಳೆದ 3 ವಿಡಿಯೋಗಳಲ್ಲಿ ನಾವು ಪುಂಜಲ್ಕಟ್ಟೆಯಿಂದ ಗುರುವಾಯನಕೆರೆಯಿಂದ ಬೆಳ್ತಂಗಡಿ ನಗರ ಭಾಗದ ವಿಡಿಯೋ ನೋಡಿದ್ವಿ. ಅದಾದ ನಂತರ ಉಜಿರೆ ನಗರ ಭಾಗದ ಕೆಲಸಗಳನ್ನು ನೋಡಿದ್ವಿ. ಈಗ ನೀವು ಇಲ್ಲಿ ನೋಡ್ಬೋದು ಮುಂಡಾಜೆಯಿಂದ ರಸ್ತೆ ಹೇಗಾಗ್ತಿದೆ ಅಂತ. ಹಳೆ ರಸ್ತೆ ಈಗ ಈ ರೀತಿಯಾದಂಥ ರಸ್ತೆ ಇದೆ. ಈ ರೀತಿಯಾದಂಥ ಒಂದು ಕ್ರಾಸ್ ರಸ್ತೆಯನ್ನು ನಾವು ನೋಡ್ತಾ ಇದ್ವಿ. ಅದು ಈಗ ಬೇರೆದೇ ರೀತಿಯಲ್ಲಿ ಇದೊಂದು ರಸ್ತೆ ಆಗ್ತಾ ಇದೆ. ಅದು ನೇರವಾಗಿ ಇಲ್ಲಿ ಬರುವಂಥ ರಸ್ತೆ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಯಾಕೆ ಆ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಇಲ್ಲಿಂದ ಮುಂದೆ ಹೋದ ನಂತರ ಇಲ್ಲಿ ಬಲಬದಿಯಲ್ಲಿ ಬ್ರಿಡ್ಜಿನ ಕೆಲಸ ಕಂಪ್ಲೀಟ್ ಆಗಿದೆ. ಅದು ಕಳೆದ ಬಾರಿ ಮಳೆಗಾಲದಲ್ಲಿ ಕಂಪ್ಲೀಟ್ ಆಗಿತ್ತು. ಆ ಬ್ರಿಡ್ಜಿನ ಹೈಟಿಗೆ ಸಮನಾಗಿ ಇರುವುದಕ್ಕೆ ರಸ್ತೆಯನ್ನು ಅಲ್ಲಿಂದ ಹೈಟ್ ಮಾಡಿ ತರ್ತಾ ಇದ್ದಾರೆ. ಇದು ಮುಂಡಾಜೆಯಿಂದ ಮುಂದೆ ಇರುವಂತಹ ರಸ್ತೆ. ಇದು ಕಳೆದ 2022ನೇ ಇಸ್ವಿಯಲ್ಲಿ ಈ ಏನು ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ, ಈ ಬ್ರಿಡ್ಜಿನ ಮೇಲೆ ನೀರು ಬಂದಿತ್ತು. ಆ ಕಾರಣಕ್ಕೆ ಈಗ ಈ ರಸ್ತೆಯಲ್ಲಿ ಬಲಬದಿಯಲ್ಲಿ ಮಾಡಿರುವಂಥ ಹೊಸ ಬ್ರಿಡ್ಜ್ ಏನಿದೆ ಅದನ್ನು ಇನ್ನೂ 10 ಅಡಿ ಎತ್ತರವನ್ನು ಮಾಡುವ ಮೂಲಕ ಹೊಸ ಬ್ರಿಡ್ಜನ್ನು ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ರಸ್ತೆಗಳು ಕೂಡ ಇಲ್ಲಿ ನೇರವಾಗಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಮನೆಗಳನ್ನೆಲ್ಲ ತೆಗೆಯುವಂಥ ಕೆಲಸ ಆಗಬೇಕಾಗಿದೆ. ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಅಲ್ಲಲ್ಲೇ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇದು ಎಲ್ಲ ಮುಂಡಾಜೆ ಹೊಂದಿಕೊಂಡಂತೆ ಇರುವಂಥ ಜಾಗ. ಇದು ಆ ಕಡೆಯಿಂದ ಬದಿಯಿಂದ ಬಂದಾಗ ಇದು ಕೂಡ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಅಡ್ಡ ರಸ್ತೆ ಆಗಿರ್ತದೆ. ಇಲ್ಲಿಂದ ಮುಂದಕ್ಕೆ ನಮಗೆ ಕಕ್ಕಿಂಜೆ ಮತ್ತು ಚಾರ್ಮುಡಿಯವರೆಗೆ ಎಷ್ಟು ಕೆಲಸ ಬಾಕಿ ಇದೆ, ಇನ್ನೆಷ್ಟು ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡುವ. ಮೂವತ್ತ್ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ 4 ಭಾಗವಾಗಿ ನಿಮಗೆ ವಿಡಿಯೋಗಳನ್ನು ತೋರಿಸುತ್ತಿದ್ದೇನೆ. ಹೆಚ್ಚಾಗಿ 34 ಕಿಲೋಮೀಟರ್ಗಳಲ್ಲಿ 8 ನಗರಗಳು ಬರುವ ಕಾರಣ ಇಲ್ಲಿ ಕೆಲಸದ ವೇಗ ಕಡಿಮೆ ಆಗಿದೆ ಅಂತಲೂ ಹೇಳ್ಬೋದು ನಾವು. ಎಲ್ಲ ಕ್ಲಿಯರೆನ್ಸ್ ಸಿಕ್ಕಿ ಕಂಬಗಳನ್ನು ತೆಗೆದು ನೇರವಾಗಿ ಮಾಡಿದ್ದಾರೆ. ಆದರೂ ಕೂಡ ಕೆಲಸವನ್ನು ಮಾಡಿಲ್ಲ. ರಸ್ತೆ ಕೆಲಸವನ್ನು ಹಾಗೆ ಬಾಕಿಯಾಗಿಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನೇರವಾಗಿ ರಸ್ತೆ ಬರ್ತದೆ ಅಲ್ಲಿಗ. ನಾವು ಈಗೇನು ಕ್ರಾಸಲ್ಲಿ ಬಂದ್ವಿ, ಈ ರಸ್ತೆ ನೇರವಾಗಿ ಬರುವಂಥ ಕೆಲಸ ಆಗ್ತದೆ ಇಲ್ಲಿ. ಮಾರ್ಕ್ ಮಾಡಿರುವಂಥ ಭಾಗದಲ್ಲಿ ನೋಡ್ಬೋದು ನೀವು. ಇಲ್ಲೊಂದು ಸ್ವಲ್ಪ ದೂರ ಹಾಗೆ ಬಾಕಿಯಾಗಿ ಉಳಿದಿದೆ. ಇಲ್ಲಿ
ಇಲ್ಲಿಯ ಕೆಲಸವನ್ನು ಕೈ ಎತ್ಕೊಂಡಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಕಾಡಿನ ಪ್ರದೇಶ ಆಗಿರೋದ್ರಿಂದ ಕೆಲಸ ಬಾಕಿಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಈ ವರ್ಷದ ಅವಧಿಯಲ್ಲೇ ಈ ಕೆಲಸವನ್ನು ಮಾಡಿ ಮುಗಿಸ್ತಾರ ಅಥವಾ ಈ ವರ್ಷ ಮಳೆಗಾಲ ಕಳೀತದ ಅಂತ ನೋಡಬೇಕಾಗಿರುತ್ತದೆ. ಇದು ಮುಂಡಾಜೆಯಿಂದ ಮುಂದೆ ಇರುವಂಥ ನಗರ, ಸ್ವಲ್ಪ ಕಾಡಿನ ಪ್ರದೇಶ ಏನಿತ್ತು ಆ ಜಾಗದ ಕೆಲಸವನ್ನು ನಾವು ನೋಡಬೇಕಾಗ್ತದೆ. ಅಲ್ಲಿಂದ ಮುಂದಕ್ಕೆ ಬಂದ ನೋಡಿ, ಸ್ವಲ್ಪ ಮುಂದಕ್ಕೆ ಬಂದ ನಂತರ ಮತ್ತೆ ಸ್ವಲ್ಪ ರಸ್ತೆ ಕೆಲಸ ಅಲ್ಲಲ್ಲಿ ಆಗಿದೆ. ಏನು ಈಗ ಈ ಸಣ್ಣ ಪುಟ್ಟ ಕಂಬಗಳನ್ನು ತೆಗೆದು ಸೈಡಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನೋಡಿ, ಆದರೂ ಕೂಡ ಮಧ್ಯದಲ್ಲೇ ಕಂಬಗಳಿದೆ. ಯಾವುದು ಡ್ರೈನೇಜ್ ಒಳಗಡೆ ಕಂಬಗಳಿರುವಂಥದ್ದು. ತುಂಬ ಕಂಬಗಳು ಇದ್ದವು, ಆದರೆ ಇವನ್ನಾಗ ತೆಗೆದಿದ್ದಾರೆ. ಅಲ್ಲೆಲ್ಲ ಇನ್ನೂ ಕಂಬಗಳು ಬಾಕಿ ಉಳಿದಿದೆ. ಮೆಸ್ಕಾಂನ ಕೆಲಸ ಸ್ವಲ್ಪ ತಡೆ ಮಾಡಿದೆ ಅಂತಲೇ ಹೇಳ್ಬೋದು ಇಲ್ಲಿಯ ಕೆಲಸಗಳನ್ನು. ಮತ್ತೆ ಕೆಲಸ ಯಾಕೆ ಬಾಕಿ ಉಳಿದಿದೆ ಅಂದರೆ, ಇದು ಕಕ್ಕಿಂಜೆ ನಗರ ಪ್ರದೇಶಕ್ಕೆ ನಾವು ಎಂಟ್ರಿ ಆದಾಗ ಇಲ್ಲಿ ನಗರ ಪ್ರದೇಶವು ಪೂರ್ತಿಯಾಗಿ ಏನು ರಸ್ತೆಗೆ ಅಂಟ್ಕೊಂಡಂಗಿದೆ. ಆ ಕಾರಣಕ್ಕೆ ಇಲ್ಲಿ ಕೂಡ ರಸ್ತೆ ಕೆಲಸ ಬಾಕಿಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಇಲ್ಲಿಯ ಕೆಲಸ ಕೂಡ ಬಾಕಿಯಾಗಿ ಉಳಿದಿದೆ. ಪೂರ್ತಿಯಾದಂಥ ಕೆಲಸವನ್ನು ನಾವು ಇನ್ನೂ 2026 ಕೂಡ ಕಂಪ್ಲೀಟಾಗಿ ನೋಡೋಕ್ಕಾಗೋದಿಲ್ಲ. 2027 ಮುಂದಿನ ವರ್ಷ ಎಷ್ಟು ಸಮಯದಲ್ಲಿ ಮುಗಿಸ್ತಾರೆ ಅಥವಾ ಅದು ಕೂಡ ಬಾಕಿಯಾಗಿ ಉಳಿತದ ಅನ್ನೋದ್ರ ಬಗ್ಗೆ ನೋಡಬೇಕಾಗ್ತದೆ. ಸಿಗ್ನಲ್ಲನ್ನು ಕೂಡ ಆಗ್ತಾ ಇರೋ ರೀತಿ ಲೆಫ್ಟಿಗೆ ಕಾರುಗಳನ್ನ ನಿಲ್ಲಿಸ್ತಾರೆ. ಹಾಗೆ ಇದು ಕಕ್ಕಿಂಜೆ ನಗರದ ಭಾಗದ ಪ್ರದೇಶ. ಇಲ್ಲಿ ಕೂಡ ಕೆಲಸ ಬಾಕಿಯಾಗಿ ಉಳಿದಿದೆ. ಇಲ್ಲಿಯ ಕೆಲಸ 2026 ಆಗ್ತದ, 2027 ಮುಗಿತದ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ನಾವುಗಳು. ಇನ್ನು ಕೆಲವು ಕಿಲೋಮೀಟರ್ಗಳಲ್ಲಿ ನಾವು ಚಾರ್ಮುಡಿ ಘಾಟಿಗೆ ಎಂಟ್ರಿ ಆಗುವಂಥದ್ದು. ಯಾಕಂತಂದರೆ 2024 ಮುಗಿಯುವಾಗನೇ ಒಂದು ಅಪ್ರೂವಲ್ ಬರ್ತದೆ. ಚಾರ್ಮುಡಿ ಘಾಟ್ ಅಪ್ಗ್ರೇಡೇಷನ್ ಆಗಲಿಕ್ಕೆ 11 ಕಿಲೋಮೀಟರ್ ಕೆಲಸಕ್ಕೆ 350 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ. ನೋಡಿ, ರಸ್ತೆ ನೇರವಾಗಿ ಹೋಗುವಂಥದ್ದು 11 ಕಿಲೋಮೀಟರ್ ರಸ್ತೆ ಅಂದರೆ ಚಾರ್ಮುಡಿ ಏನು ಕೆಳಗಡೆ ಊರಿದೆ ಅಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಸೇರ್ತದೆ ಘಾಟ್ 11 ಕಿಲೋಮೀಟರ್. ಆ 11 ಕಿಲೋಮೀಟರ್ ಕೆಲಸವನ್ನು 350 ಕೋಟಿಗಳಲ್ಲಿ ತಡೆಗೋಡೆ ಕಟ್ಟುವಂಥದ್ದು, ರಸ್ತೆ ಅಗಲೀಕರಣ ಮಾಡುವಂಥದ್ದು ಎಲ್ಲವನ್ನೂ ಮಾಡ್ತಾರೆ ಅಂತೇಳಿ ಅಂತ ಪೇಪರ್ನಲ್ಲಿ ಮತ್ತು ಎಕ್ಸ್ ಖಾತೆಗಳಲ್ಲಿ ಇಲ್ಲಿಯ ಶಾಸಕರುಗಳು ಮತ್ತು ಸಂಸದರುಗಳು ಬರೆದು ಹಾಕಂತಾರೆ. ಅದನ್ನು ನಾವೆಲ್ಲದನ್ನು ನೋಡ್ತೀವಿ. ಬಟ್ ಯಾವುದೇ ರೀತಿಯ ಕೆಲಸವನ್ನು ಇವತ್ತಿನವರೆಗೂ ಕೈ ಎತ್ಕೊಂಡಿಲ್ಲ. ಒಂದೊಮ್ಮೆ ನೋಡುವಾಗ ಅನಿಸ್ತದೆ ಅವೆಲ್ಲ ಪೇಪರಿಗೆ ಮತ್ತು ಅವು ಮಾಹಿತಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಅಂತ. ನೋಡಿ, ರಸ್ತೆ ಇಲ್ಲಿ ಸ್ವಲ್ಪ ಕಂಪ್ಲೀಟ್ ಆಗಿರೋ ಕಾರಣ ಕಕ್ಕಿಂಜೆಯಿಂದ ಮುಂದಕ್ಕೆ ಕಕ್ಕಿಂಜೆ ನಗರ ಭಾಗದಿಂದ ಮುಂದಕ್ಕೆ ರಸ್ತೆ ಕೆಲಸ ಕಂಪ್ಲೀಟ್ ಆಗಿರೋದ್ರಿಂದ
ನಗರ ಭಾಗ ಇರೋದ್ರಿಂದ ಸ್ವಲ್ಪ ಎರಡೂ ಬದಿಯಲ್ಲಿ ಏನು ಡ್ರೈನೇಜ್ಗಳ ಜೊತೆಗೆ ಲೈಟಿನ ಕಂಬಗಳನ್ನು ಕೂಡ ಅಳವಡಿಸಿದ್ದಾರೆ. ಸ್ವಲ್ಪ ರಾತ್ರಿ ಹೊತ್ತು ಓಡಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚೆಕ್ ಪೋಸ್ಟ್ ಆಗಿರ್ತದೆ, ಚಾರ್ಮುಡಿ ಚೆಕ್ ಪೋಸ್ಟ್ ಆಗಿರ್ತದೆ. ಚಾರ್ಮುಡಿ ಚೆಕ್ ಪೋಸ್ಟ್ ಇದು ಮುಖ್ಯವಾಗಿರ್ತದೆ. ಇಲ್ಲಿಂದ ಯಾವುದೇ ವೆಹಿಕಲ್ ಕೂಡ ಬಂದರೂ ಕೂಡ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ ಚೆಕ್ ಪೋಸ್ಟ್ನಲ್ಲಿ ಪಾಸ್ ಮಾಡಬೇಕು. ಕೋವಿಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಬಿಡ್ತಾ ಇರಲಿಲ್ಲ. ನಾವು ಹೆಲ್ತ್ ಪ್ರೊಫೆಷನಲ್ಲಿರೋದ್ರಿಂದ ಎಸೆನ್ಷಿಯಲ್ ಪಾಸ್ ನಮಗೆ ಇದ್ದಿದ್ದರಿಂದ ನಾವು ತಿರುಗಾಡ್ತಾ ಇದ್ವಿ. ಇದು ಮುಂಡಾಜೆಯಿಂದ ಚಾರ್ಮುಡಿ ಊರಿನವರೆಗೆ ಎಷ್ಟೆಲ್ಲ ಕೆಲಸ ಆಗಿದೆ ಮತ್ತು ಈ 34 ಕಿಲೋಮೀಟರ್ನಷ್ಟು ಕೆಲಸ ಇಲ್ಲಿಗೆ ಎಂಡ್ ಆಗ್ತದೆ. ಚಾರ್ಮುಡಿ ಹಳ್ಳ ಇಲ್ಲಿಗೆ ಈ ಕೆಲಸವನ್ನು ಕ್ಲೋಸ್ ಮಾಡ್ತಾರೆ. ಇಲ್ಲಿಂದ ಮುಂದಕ್ಕೆ ನೀರು ಚಾರ್ಮುಡಿ ಊರು ನೋಡಿ, ಇಲ್ಲಿಗೆ ಈ ಕೆಲಸ ಮುಗೀತದೆ. ಇಲ್ಲಿಂದ ಮುಂದಕ್ಕೆ ನೋಡಿ ಇಷ್ಟು ಚಿಕ್ಕದಾದಂಥ ರೋಡು. ಇಲ್ಲಿಂದ 11 ಕಿಲೋಮೀಟರ್ ರಸ್ತೆ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರೋದ್ರಿಂದ ಇದೇ 11 ಕಿಲೋಮೀಟರ್ ರಸ್ತೆಗೆ 350 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. 11 ಕಿಲೋಮೀಟರ್ ರಸ್ತೆಯನ್ನು ಅಗಲೀಕರಣ ಮಾಡ್ತೇವೆ. ಅಗಲೀಕರಣ ಮಾಡೋದ್ರ ಜೊತೆಗೆ ತಡೆಗೋಡೆಗಳನ್ನು ಕಟ್ಟಿ ವೇಗವಾಗಿ ಏನು ದಿನನಿತ್ಯ ಉಡುಪಿ ಜಿಲ್ಲೆಗೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯಿಂದ ಅತಿ ಹೆಚ್ಚು ತರಕಾರಿಗಳು ಮತ್ತು ದಿನನಿತ್ಯ ವಸ್ತುಗಳು ಬರಲಿಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಅವುಗಳು ಬರೋದಕ್ಕೆ ಈ ರಸ್ತೆ ತುಂಬ ಮುಖ್ಯವಾಗಿರುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲ ತರಕಾರಿಗಳು ಘಟ್ಟದ ಮೇಲ್ಗಡೆ ಪ್ರದೇಶದಿಂದನೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂಥದ್ದು. ಯಾವುದೇ ತರಕಾರಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯುವುದಿಲ್ಲ. ಹಾಗಾಗಿ ಈ ರಸ್ತೆ ತುಂಬ ಮುಖ್ಯವಾಗಿರ್ತದೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಬರುವಂಥದ್ದು. ಮುಂದಿನ ದಿನಗಳಲ್ಲಿ ಈ 11 ಕಿಲೋಮೀಟರ್ ರಸ್ತೆ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತೇನೆ ಅಂತ ಹೇಳ್ತೇನೆ. ಯಾಕಂದರೆ ಯಾವಾಗ ಕಾಮಗಾರಿಯನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇಲ್ಲ. ಇಷ್ಟನ್ನು ಹೇಳ್ತಾ ಈ NH-73ರ 4 ವಿಡಿಯೋಗಳಲ್ಲಿ ಈ 34 ಕಿಲೋಮೀಟರ್ ಕೆಲಸಗಳನ್ನು ಬಗ್ಗೆ ಮಾಹಿತಿಯನ್ನು ನಿಮಗೆ ಒದಗಿಸಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.